ತಕ್ಷಣ ನೆನಪಾಗೋದೆ ಕಿಚ್ಚ ಸುದೀಪ್ ಅವರು. ವಾರದ ಎಂಡ್ ಬಂತು ಅಂದರೆ ಅವ್ರು ಬರ್ತಾ ಇದ್ರು. ಸೊ ನೀವು ಕೂಡ ಅಷ್ಟೇ ಚೆನ್ನಾಗಿ ರೆಡಿ ಆಗ್ತಾ ಇದ್ರಿ. ಅದನ್ನು ಎಷ್ಟು ಮಿಸ್ ಮಾಡ್ಕೋತಾ ಇದ್ದೀರಾ ಸುದೀಪ್ ಸರ್ ಬಗ್ಗೆ ಹೇಳೋದಾದರೆ? ಸುದೀಪ್ ಸರ್ ಜೊತೆಗೆ ನಾನು ಸಿನಿಮಾ ವರ್ಕ್ ಮಾಡಿದ್ದೆ ಚಂದು. ಅದನ್ನು ಇಷ್ಟು ವರ್ಷ ಚರಿಷ್ ಮಾಡ್ಕೊತಾ ಬರ್ತಾ ಇದ್ದೆ. ಆಗೆಲ್ಲ ನಾನು ಒಬ್ಬ ಸೂಪರ್ ಸ್ಟಾರ್ನ ಜೊತೆಗೆ ವರ್ಕ್ ಮಾಡಿದ್ದೀನಿ, ನೋಡಿದ್ದೀನಿ ಅನ್ನೋದಿತ್ತು. ಬಟ್ ಈಗ ಐ ಫೀಲ್ ಅ ಫ್ಯಾಮಿಲಿ. ಅವ್ರಿಗೆ ನಾನು ಒಬ್ಬ ಫ್ಯಾಮಿಲಿ ಮೆಂಬರ್, ಅವರು ಫ್ಯಾಮ್ಲೀಲಿ ನಾನು ಜಾಯ್ನ್ ಆಗಿದ್ದೀನಿ ಅನ್ನೋಷ್ಟು ಖುಷಿ ಇದೆ. ಆ್ಯಂಡ್ ಸ್ಯಾಟರ್ಡೇ ಸಂಡೇ ನಾವು ವೆಯ್ಟ್ ಮಾಡ್ತಾಯಿದ್ವಿ ಇನ್ಫ್ಯಾಕ್ಟ್. ಯಾಕೆಂದರೆ ಸ್ಯಾಟರ್ಡೇ ವಾಸ್ ಅ ಕ್ಲಾಸ್ ನಮಗೆ. ಯಾರ್ಯಾರು ಏನೇನು ತಪ್ಪು ಮಾಡಿದ್ದೀರಾ, ಏನೇನು ಮಾಡಬಾರ್ದಿತ್ತು, ಏನೇನು ಮಾಡಬಹುದಾಗಿತ್ತು ಅನ್ನೋ ತಿದ್ಕೊಳ್ಳೋ ಒಂದು ಸೆಷನ್ ನಡೀತಾ ಇತ್ತು. ಅದಾದಮೇಲೆ ಸಂಡೇ ವಾಸ್ ಆಲ್ ಟೈಮ್ ಫನ್ನಾಗಿ ಆಡ್ತಾಯಿದ್ವಿ. ಆ್ಯಂಡ್ ಅಫ್ಕೋರ್ಸ್ ಸುದೀಪ್ ಸರ್ನ ಮಿಸ್ ಮಾಡ್ಕೋತೀವಿ. ಬಿಗ್ ಬಾಸ್, ನನ್ನ ಪ್ರಕಾರ ಬಿಗ್ ಬಾಸ್ ಅಂದರೆ ತಲೆಗೆ ಫಸ್ಟ್ ಬರೋದೇ ನಂಗೆ ಸುದೀಪ್ ಸರೇ. ಸೊ ಹಾಗಾಗಿ ಎಸ್ ಅಫ್ಕೋರ್ಸ್ ಮಿಸ್ಸಿಂಗ್ ಸುದೀಪ್ ಸರ್. ಆ್ಯಂಡ್ ಈಗ ಜಸ್ಟ್ ನೆನ್ನೆ ಮೀಟ್ ಮಾಡ್ಕೊಂಡು ಬಂದೆ ನಾನು ಶೋ ಮುಗಿಸ್ಕೊಂಡು. ಹಾಗಾಗಿ ಐ ಆಮ್ ಹ್ಯಾಪಿ. ಈಗ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದು 1 ವಾರ ಆಗಿದೆ. ಮುಂದೆ ನಿಮ್ಮ ಪ್ಲ್ಯಾನ್ಸ್ಗಳು ಯಾವ ಥರ ಇರುತ್ತೆ ಅಂತ? 1 ವಾರ ನನ್ನ ಮನೆಯಲ್ಲೇ ಇರಬೇಕು ಅಂತ ಫಿಕ್ಸ್ ಆಗಿದೆ, ಫ್ಯಾಮ್ಲಿ ಜೊತೆಗೆ ಇರಬೇಕು ಅಂತ. ಬಟ್ ಅಫ್ಕೋರ್ಸ್ ನನ್ನ ಅಭಿಮಾನಿಗಳಿಗೆ, ನನಗೆ ವೋಟ್ ಮಾಡಿದವ್ರು ಎಲ್ರಿಗೂ ಥ್ಯಾಂಕ್ಸ್ ಹೇಳಬೇಕಾಗಿತ್ತು. ಆ್ಯಂಡ್ ನಾನು ಯಾವತ್ತೂ ಲೈವ್ ಎಲ್ಲ ಬಂದಿದ್ದೇ ಇಲ್ಲ, ಇನ್ಸ್ಟಾ ಲೈವ್ ಎಲ್ಲ ಬಂದಿದ್ದೇ ಇಲ್ಲ. ಬಂದು ಫಸ್ಟ್ ಅವ್ರಿಗೆಲ್ರಿಗೂ ನಾನು ಥ್ಯಾಂಕ್ಸ್ ಹೇಳಿದೆ ಇದು ಇಂಟರ್ವ್ಯೂಸ್ ಎಲ್ಲ ಕೊಡೋಕ್ಕೆ ಮುಂಚೆನೇ. ಆ್ಯಂಡ್ ಈಗೆಲ್ಲ ಇಂಟರ್ವ್ಯೂಸ್ ಶುರು ಆಗಿದೆ. ಇದಾದಮೇಲೆ ಅಗೇನ್ ಬ್ಯಾಕ್ ಟು ವರ್ಕ್. ನನ್ನ ಕೆಲಸಕ್ಕೆ ನಾನು ವಾಪಸ್ ಹೋಗ್ತೀನಿ. ಪ್ರಾಜೆಕ್ಟ್ಸ್ ನಡೀತಾ ಇದೆ, ಟಾಕ್ಸ್ ನಡೀತಾ ಇದೆ. ಸೊ ಯಾವುದು ಒಳ್ಳೆ ಪ್ರಾಜೆಕ್ಟ್, ಆ್ಯಂಡ್ ಸ್ಪೆಷಲಿ ಎಲ್ಲರೂ ಕನ್ನಡ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಕನ್ನಡ ಸ್ವಲ್ಪ ಗ್ಯಾಪ್ ಆಯಿತು, ಬೇರೆ ಕಡೆ ನಾನು ಬ್ಯುಸಿ ಇದ್ದಿದ್ದರಿಂದ. ಖಂಡಿತವಾಗ್ಲೂ ಕನ್ನಡದಲ್ಲಿ ನಾನು ಮಾಡ್ತೀನಿ, ಒಳ್ಳೆ ಪ್ರಾಜೆಕ್ಟ್ ಮಾಡ್ತೀನಿ. ಅದೇ ಈಗ ನನಗೆ ಇಷ್ಟು ವರ್ಷ ನೀವು ಹೇಗೆ ನನಗೆ ಪ್ರೋತ್ಸಾಹ ಕೊಟ್ರಿ, ಪ್ರೀತಿ ಕೊಟ್ರಿ, ಬಿಗ್ ಬಾಸ್ ಮನೆಯಲ್ಲಿ ನಿಮ್ಮ ಓಟಿನ ಮೂಲಕ ನನಗೆ ಪ್ರೀತಿ ಕೊಟ್ರಿ, ಇನ್ನು ಮುಂದಕ್ಕೂ ನನಗೆ ಅದೇ ರೀತಿ ನಿಮ್ಮೆಲ್ಲರ ಪ್ರೀತಿ ಇರಬೇಕು ಅಂತ ಕೇಳ್ಕೊತೀನಿ. ಕೊನೆಯದಾಗಿ, ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಾಗ ಫಸ್ಟ್ ಕಾಲ್ ಬಂದಿದ್ದು ಯಾರ್ದು ನಿಮಗೆ? ನೀವು ಫಸ್ಟ್ ಯಾರ ಜೊತೆ ಮಾತಾಡಿದ್ದು? ಕಾಲ್ ಅಲ್ಲ, ನಂಗೆ ಫೋನ್ ನೆನಪೇ ಇಲ್ಲ ಆ್ಯಕ್ಚುಲಿ. ಫೋನ್ ಎಲ್ಲಿದೆ ಏನೋ ನನಗೆ ನೆನೆಸ್ಕೊಳ್ಳೇ ಇಲ್ಲ. ಮನೆಯವ್ರು ಬಂದಿದ್ದರು, ನನ್ನ ಅಕ್ಕ, ನಮ್ಮ ತಾಯಿ ಆ್ಯಂಡ್ ನನ್ನ ನೀಸ್ ಹನಿ ಆ್ಯಂಡ್ ನನ್ನ ಫ್ರೆಂಡ್ ಪ್ರಭಾಕರ್ ಬಂದಿದ್ದರು. ಬಂದ ತಕ್ಷಣ ಅವ್ರನ್ನ ನೋಡಿದ ತಕ್ಷಣ ಏನೋ ನಾನು ಪ್ರಪಂಚ ಗೆದ್ದುಬಿಟ್ಟಿದ್ದೀನಿ ಅನ್ನೋ ಥರ ಹೋಗಿ ಹಗ್ ಮಾಡಿಕೊಂಡು ಮಿಸ್ ಮಾಡಿಕೊಂಡು. ಸೊ ಅದೆಲ್ಲ ಇಟ್ ಹ್ಯಾಪನ್ಸ್ ವೆರಿ ರೇರ್ಲಿ. ನನಗಿದೇ ಫಸ್ಟ್ ಟೈಮ್ ಈ ಥರ ಅನುಭವ ಎಲ್ಲ ಆಗಿದ್ದು. ಯಾಕೆಂದ್ರೆ ನಾನು ಯಾವತ್ತೂ ಬಿಟ್ಟಿದ್ದಿದ್ದೇ ಇಲ್ಲ ಅವರನ್ನು, ಇಷ್ಟು ದಿನಗಳೆಲ್ಲ ಚಾನ್ಸೇ ಇಲ್ಲ. ಹಾಗಾಗಿ ಫಸ್ಟ್ ನೋಡಿದ ತಕ್ಷಣ ಏನೋ ಖುಷಿ. ನಮ್ಮ ತಾಯಿನೆಲ್ಲ ನೋಡಿದಾಗ ತುಂಬ ಖುಷಿ ಆಗೋಯ್ತು. ಆ್ಯಂಡ್ ಫೋನೆಲ್ಲ ನಾನು ಮಾತಾಡಲಿಲ್ಲ. ಹೋಗ್ತಾ ನಮ್ಮ ಅಕ್ಕನಿಗೆ ಮತ್ತೆ ಮಾಡಿದೆ. ಕಾರ್ ಏನೋ ಮಿಸ್ ಆಯಿತು ಅವ್ರದ್ದು ನಂದು. ಹಾಗಾಗಿ ಅದಕ್ಕೆ ಅವ್ರಿಗೆ ಫಸ್ಟ್ ಕಾಲ್ ಮಾಡಿದ್ದು. ಅದು ನನ್ನ ಫೋನು ಅಲ್ಲ ಆ್ಯಕ್ಚುಲಿ, ಟೀಮ್ ಅವ್ರದ್ದು ಫೋನು. ನಂಗೆ ಫೋನ್ ನೆನಪೇ ಆಗಲಿಲ್ಲ ಇನ್ಫ್ಯಾಕ್ಟ್. ಇನ್ನೊಂದು ವಿಚಾರ,